ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಗ್ರಾಮ ಅಧಿಕಾರಿಗಳು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ, ಜನರ ಕೆಲಸಗಳನ್ನು ಮಾಡುವ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕು. ಕನಿಷ್ಠ ನಮಗೆ ಕುಳಿತುಕೊಳ್ಳಲು ಟೇಬಲ್ ಕುರ್ಚಿಗಳು ಸಹ ಇಲ್ಲ. ಮೊಬೈಲ್ ಮೂಲಕ ಆಪ್ಗಳಲ್ಲಿ ಕೆಲಸ ಮಾಡಬೇಕಾದ ನಮಗೆ ಸರ್ಕಾರ ಲ್ಯಾಪ್ಟಾಪ್ಗಳನ್ನು ಒದಗಿಸಬೇಕು. ಕೆಲಸದ ಒತ್ತಡ ಬಹಳಷ್ಟು ಇದ್ದು ಬೆಳಗ್ಗೆಯಿಂದ ರಾತ್ರಿ 8 ಗಂಟೆಯವರೆಗೂ ನಾವುಗಳು ಕೆಲಸ ಮಾಡಬೇಕು. ಇದರಿಂದಾಗಿ ನಮ್ಮ ಮನೆಗಳಲ್ಲಿ ಕೌಟುಂಬಿಕ ಕಲಹಗಳು ಉಂಟಾಗುತ್ತಿದ್ದು ನೆಮ್ಮದಿ ಇಲ್ಲದಂತಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ 200ಕ್ಕೂ ಹೆಚ್ಚು ಗ್ರಾಮ ಲೆಕ್ಕಿಗರು ಭಾಗವಹಿಸಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಗ್. ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೆಸರು ಟೇಕಂಬಿ BN ಅಂತ. ನಾನು ಮಂಡಿಕಲ್ಲು ಹೋಬಳಿ ರಾಮಪಟ್ಟಣ ಗ್ರಾಮಾಡಳಿತಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಮುಕ್ತ ಬೇಡಿಕೆಗಳೇನೆಂದರೆ, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನಮ್ಗೆ ಲ್ಯಾಪ್ಟಾಪ್ ಇಲ್ಲ ಸರ್. ಲ್ಯಾಪ್ಟಾಪ್ ಇಲ್ಲ, ಚೇರ್ಸ್ ಇಲ್ಲ, ಕುರ್ಚಿಗಳಿಲ್ಲ. ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ 6 ಗಂಟೆಗೆ ನಾವು ಆಧಾರ್ ಸೀಡಿಂಗ್ ಆ್ಯಪ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆವರೆಗೂ ಕೆಲಸ ಮಾಡ್ತೀವಿ ನಾವು. ಒಬ್ಬ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಆ್ಯಪಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಆರೋಗ್ಯ ಏನಾಗ್ಬೋದು? ನಮಗೆ ಇದೇ ರೀತಿ ಲ್ಯಾಂಡ್ ಬಿಟ್ಟು, ಆಧಾರ್ ಸೀಡಿಂಗು, ಬಗರುಕುಮ್ಮು ಎಲ್ಲ ಕೆಲಸಗಳು ನಾವು ಮೊಬೈಲಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಗೆ ರಜಾ ದಿನಗಳಲ್ಲಿ ಕೆಲಸ ಕರೀತಾ ಇದ್ದಾರೆ. ಮತ್ತೇನಂದರೆ, ರಜಾ ದಿನಗಳಲ್ಲಿ ಕೆಲಸ ಮಾಡಿ ಡೇ ಫುಲ್ಲು ನಾವು ಕೆಲಸ ಮಾಡಿದ್ರೆ ಒಂದು ಮೊಬೈಲ್ ವರ್ಕ್ ಅಂತ ನಾವು ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಏನಾಗ್ಬೋದು ನಮಗೆ? ಒಬ್ಬ ಮನುಷ್ಯ ಒಂದ್ ಆ್ಯಪಲ್ಲಿ ಕೆಲಸ ಮಾಡ್ಬೋದು, 17 ಆ್ಯಪಲ್ಲಿ ಒಂದೇ ಸಾರಿ ಕೆಲಸ ಮಾಡ್ಬೇಕಾದ್ರೆ ಇದು ಅಸಾಧ್ಯವಾದ ಮಾತು. ನಮಗೆ ಟೈಮ್ ಕೊಡ್ಲಿ, ಕೆಲಸ ಕೇಳಿ ಟೈಮ್ ಕೊಡ್ಲಿ, ನಾವು ಮಾಡ್ತೀವಿ. ಈಗ ಒತ್ತಡದಲ್ಲಿ ನಾವು ಕೆಲಸಗಳನ್ನ ಮಾಡ್ತಾನೆ ಇದೀವಿ. ಈಗ ಆಧಾರ್ ಸೀಡಿಂಗು ಮಾಡ್ರಿ ಅಂತಾರೆ, ಲ್ಯಾಂಡ್ ಬಿಟ್ ಮಾಡ್ರಿ ಅಂತಾರೆ, ಎಲೆಕ್ಷನ್ ವರ್ಕ್ ಮಾಡ್ರಿ ಅಂತಾರೆ, ಆಮೇಲೆ ಸಕಾಲನೂ ಮಾಡ್ರಿ ಅಂತಾರೆ. ಸಕಾಲ ರ್ಯಾಂಕಿಂಗ್ ಕೇಳ್ತಾರೆ, ಎಲ್ಲ ರ್ಯಾಂಕಿಂಗು ಪರ್ಸೆಂಟೇಜ್ ನಮಗೆ. ಇವೆಲ್ಲ ಮುಗಿದು ಸಂಜೆ VCಗಳು 6, 7, 8. ಇದರಿಂದ ನಮ್ಮ ಕುಟುಂಬದಲ್ಲಿ ಕೌಟುಂಬಿಕ ಕಲಹಗಳು ಉಂಟಾಗ್ತಾ ಇದ್ದಾವೆ. ಮನೆಗೆ ಲೇಟಾಗಿ ಹೋಗೋದು, VC ಅಟೆಂಡ್ ಮಾಡೋದು, ಆ ಥರ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಸೊ ಇವನ್ನೆಲ್ಲ ನಮಗೆ ಒತ್ತಡಗಳನ್ನ ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಮಗೆ ಕೆಲಸ ಕೊಡ್ಲಿ ಸರ್. ಒಂದಾದ ನಂತರ ಒಂದು ಕೆಲಸ ಕೊಡ್ಲಿ. ಒಂದು ಆ್ಯಪ್ ಕೊಟ್ಟಿದ್ದಾರೆ, 3 ತಿಂಗಳಾಗಿನ ಮೇಲೆ ಆ ಕೆಲಸ ಫುಲ್ ಕಂಪ್ಲೀಟ್ ಆಗಿನ ಮೇಲೆ ನಮ್ಗೆ ಇನ್ನೊಂದು ವರ್ಕ್ ಕೊಡ್ಲಿ, ನಾವು ಮಾಡ್ತೀವಿ. ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಅವ್ರ ಕೆಲಸನೇ ಮಾಡ್ತಾ ಇರೋದು. ನಾವು ರೈತರ ಮಕ್ಕಳು, ಅದು ನಾವು ಒಪ್ಕೊಂತೀವಿ. ಅದೇ ಕೆಲಸನೇ ಮಾಡ್ತಾ ಇದೀವಿ. ಒಂದಾದ ನಂತರ ನಮಗೊಂದು ಕೆಲಸ ಬೇಕು ಸರ್. ಆಮೇಲೆ ಕಂದಾಯ ಇಲಾಖೆ, ಮಾತೃ ಇಲಾಖೆ ಅಂತಾರೆ ಸರ್. ಮಾತೃ ಇಲಾಖೆ ಕೆಲಸ ಮಾಡೋಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಆಕ್ಚುಲಿ ನಾವು ಸಾರ್ವಜನಿಕ ಸೇವೆಗಾಗಿ ಬಂದಿರೋರು, ಸಾರ್ವಜನಿಕ ಕೆಲಸಗಳನ್ನ ಮುಕ್ತವಾಗಿ ಮಾಡ್ಕೊಡ್ತಾ ಇದ್ದೀವಿ. ಅದನ್ನ ಅವ್ರು ಮಾಡೋದಕ್ಕೆ, ಅವ್ರು ತಲುಪಿಸೋದಕ್ಕೆ ನಮಗೆ ಇನ್ಸ್ಟ್ರೂಮೆಂಟ್ಸ್ ಬೇಕು. ಇನ್ನೊಂದೇನಂದ್ರೆ, ಸರ್ಕಾರಗಳು ಜನರಿಗೆ ಮುಟ್ಟಿಸುವಂತ ಯೋಜನೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಅವನ್ನ ನಾವು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು ಅಂದ್ರೆ ನಮಗೂ ಫೆಸಿಲಿಟೀಸ್ ಬೇಕಲ್ಲ, ಮೂಲ ಸೌಕರ್ಯಗಳು ಬೇಕಲ್ಲ. ಎಲ್ಲ ನಾವೇ ಬಳಸ್ಕೊಂಡು ನಾವೇ ತಗೊಂಡು, ಒಂದೊಂದು ಫೋನ್ ಸಪೋರ್ಟ್ ಮಾಡಲ್ಲ ಸರ್. ಸಪೋರ್ಟ್ ಮಾಡಿದ್ರೆ ಬೇರೆ ಫೋನ್ ತಗೋಬೇಕು ನಾವು. ಆ ಆ್ಯಪ್ ಒಂದೊಂದಕ್ಕೆ ಅಡ್ಜಸ್ಟ್ ಆಗಲ್ಲ, ಫೋನ್ಗಳು ತಗೋಬೇಕು. ಆಮೇಲೆ ಆಫೀಸಲ್ಲಿ ಸಿಸ್ಟಮ್ಸ್ ಇರಲ್ಲ, ಅಲ್ಲಿ ನಮ್ಗೆ ಬಿಡಲ್ಲ. ಸ್ಟಾಫ್ಸ್ ಎಲ್ಲ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂತಿರ್ತಾರೆ. ನಮಗೆ ಆ ಕಚೇರಿ ಬೇಕಲ್ವಾ ಸರ್? ಒಂದು ಕಚೇರಿ, ಕುರ್ಚಿ, ಟೇಬಲ್, ಕಂಪ್ಯೂಟರ್ ಎಲ್ಲಾನು ಒದಗಿಸಿದಾಗ ನಾವು ಕೂಡ ಇನ್ನ ಖುಷಿಯಾಗಿ ಸಾರ್ವಜನಿಕರ ಸೇವೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಶಾವಕ ಅಂತ ಸರ್, VA ಗೌರಿಬಿದನೂರು ತಾಲೂಕು. ಇವತ್ತು ನಾವು ಏನು ಇಡೀ ರಾಜ್ಯದಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ, ನಮಗೆ ಬಹಳಷ್ಟು ವರ್ಷಗಳಿಂದ ಯಾವುದೇ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ನಮಗೆ ಸಿಗಲಿಲ್ಲ. ನಾವು ಅದರಿಂದ ವಂಚಿತರಾಗಿದ್ದೀವಿ. ಈಗ ಈ ಒಂದು ವರ್ಷ 2 ವರ್ಷ ಅಂತರದಲ್ಲಿ ನಮಗೆ ಬಹಳಷ್ಟು ತಾಂತ್ರಿಕ ಕೆಲಸಗಳು ಕೊಟ್ಟಿದ್ದಾರೆ. ಬಹಳಷ್ಟು ಮೊಬೈಲ್ ಆ್ಯಪ್ಗಳನ್ನು ರೆಡಿ ಮಾಡಿದ್ದಾರೆ. ಆ ಮೊಬೈಲ್ ಆ್ಯಪ್ಗಳಲ್ಲಿ ಈಗ ನಾವು ಪ್ರೆಸೆಂಟ್ ಅಂದರೆ ಈಗ ಪ್ರಸ್ತುತಕ್ಕೆ ನಾವು ನಮ್ಮ ಮೊಬೈಲ್ನೇ ಉಪಯೋಗಿಸಿ, ನಮ್ಮ ಡೇಟಾವನ್ನೇ ಉಪಯೋಗಿಸಿ ಹಗಲು ರಾತ್ರಿ ಅಂದಂಗೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಲ್ಯಾಂಡ್ ಬಿಟ್ ಆಗಿರ್ಬೋದು, ಆಧಾರ್ ಸೀಡಿಂಗ್ ಆಗಿರ್ಬೋದು, ಇದೆಲ್ಲ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದ್ದೀವಿ. ನಮ್ಮ ಮೊಬೈಲ್ನಲ್ಲೇ ನಿರ್ವಹಿಸಿದ್ದೀವಿ. ನಮ್ಗೆ ಏನು ಯಾಕೆ ನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ನಮ್ಮ ಸರ್ಕಾರದಿಂದ ನಮಗೆ ದೊರೀತಾ ಇಲ್ಲ. ನಾವು ಈಗ ಪ್ರೆಸೆಂಟ್ ಹಳ್ಳಿಯಲ್ಲಿ ಹೋಗಿ ಕೆಲಸ ನಿರ್ವಹಿಸಬೇಕು ಅಂತಂದ್ರೆ ನಮ್ಗೆ ಯಾವುದೋ ಒಂದು ಸೂಕ್ತ ಕೊಠಡಿ ಆಗಿರ್ಬೋದು, ಒಂದು ಪೀಠೋಪಕರಣ, ಟೇಬಲ್, ಒಂದು ಬೀರು, ಎಸೆನ್ಷಿಯಲ್ ಆಗಿರೋದಂತಹ ಒಂದು ಪ್ರಿಂಟ್ರು, ಲ್ಯಾಪ್ಟಾಪು. ಯಾಕಂದ್ರೆ ನಮ್ದು ತಾಂತ್ರಿಕ ಹುದ್ದೆ ಆ ರೀತಿ ಬದಲಾವಣೆ ಮಾಡ್ಬಿಟ್ಟಿದೆ ಸರ್ಕಾರ. ಬಟ್ ನಮ್ಗೆ ಯಾವುದೇ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ. ಅದಕ್ಕೋಸ್ಕರ ನಾವು ನಿನ್ನೆ ಕೂಡ ಇಡೀ ರಾಜ್ಯಾದ್ಯಂತ ತಾಲೂಕಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಸರ್ಕಾರ ಏನು ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಈ ನಮ್ಮ ಸೌಕರ್ಯ ಕೊಟ್ಟರೆ ನಾವು ಇನ್ನಷ್ಟು ಸರ್ಕಾರಕ್ಕೆ ಕೆಲಸ ಮಾಡ್ಕೊಡ್ತೀವಿ ಅನ್ನೋ ಭರವಸೆನೂ ಕೊಡ್ತಾ ಇದ್ದೀವಿ. ಹಾಗೂ ನಮಗೆ ಬಹಳಷ್ಟು ಈಗ ಭದ್ರತೆ ಇಲ್ಲ, ತುಂಬಾ ಕಷ್ಟದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಆದ್ರಿಂದ ಅನಿರ್ದಿಷ್ಟ ಮುಷ್ಕರ ಮಾಡ್ತಾ ಇದ್ದೀವಿ. ದಯಮಾಡಿ ನನಗೆ ಸರ್ಕಾರದವರು, ನಾವೆಲ್ಲ ಇಡೀ ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿಗಳು ನಾವು ಕೇಳೋದಿಷ್ಟೇ, ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ, ಭದ್ರತೆ ಕಲ್ಪಿಸಿದ್ರೆ ನಾವು ಇನ್ನ ಸರ್ಕಾರದ ನೀವು ಏನೇನು ಪ್ರಗತಿಪರ ಯೋಜನೆಗಳು ಮಾಡ್ತೀರಾ ಸಾರ್ವಜನಿಕರಿಗೆ, ಆ ಪ್ರಗತಿಪರ ಯೋಜನೆ ಕೆಲಸನ ನಾವು ಸಮರ್ಪಕವಾಗಿ ನಿರ್ವಹಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಾತು ಮಾಡ್ತೀನಿ.
ಸರ್ ನಾವೆಲ್ಲ ಒಟ್ಟು 200 ಜನ ಇಲ್ಲಿ ಗ್ರಾಮ ಲೆಕ್ಕರು ಭಾಗಿಯಾಗಿದ್ರು ಸರ್. ಇಡೀ ಜಿಲ್ಲೆನಲ್ಲಿ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ರು ಸರ್ ಮುಷ್ಕರದಲ್ಲಿ. ನಾನು ಭರತ್ ಜೈನ್ ಅಂತ ಮಾತಾಡ್ತೀನಿ, ಜಿಲ್ಲಾ ಖಜಾಂಚಿಯಾಗಿ ಮಾತಾಡ್ತೀನಿ ಹಾಗೂ ಗ್ರಾಮ ಲೆಕ್ಕ ಆಡಳಿತ ಅಧಿಕಾರಿಯಾಗಿದೆ.